ಇಂಚು ಕೇಸಿಂಗ್ ಪೈಪು, ಮೋಟ್ರ್ ಬಂದು 4 ಇಂಚು ಒಳಗಡೆ ಇರ್ಬೋದು, ಒಂದು 1/2 ಇಂಚಿನ ಗ್ಯಾಪ್ ಇರುತ್ತೆ. ಅದು ಏನು ಶಿಲ್ಟು ಬಂದು ಮಣ್ಣು ಬಂದಿರ್ಬೋದು. ಶಿಲ್ಟೆಡ್ ಪೈಪ್ ಯಾವ ಕಾರಣಕ್ಕೆ ಹಾಕಿದ್ದಾರೆ, ಶಿಲ್ಟು ಬರುತ್ತಂತ ಹಾಕಿದ್ದಾರೆ. ಹಂಗನೇ ಆಗಬೇಕು. ಬಟ್ ನಾವು ನಾರ್ಮಲಾಗಿ ಸ್ಲಿಟೆಡ್ ಪೈಪು ಬೋರ್ನಲ್ಲಿ ಎರೆಕ್ಷನ್ ಮಾಡಲ್ಲ. ಅದು ಸರಿ, ನೀವು ಎರೆಕ್ಷನ್ ಮಾಡೋದು ಹೆಂಗೆ ಸೊಲ್ಯೂಷನ್ ಸರಿ ಆಗುತ್ತೆ. ಈಗ 900 ಫೀಟ್ ಡ್ರಿಲ್ ಮಾಡಿದ್ರೆ ನಿಮಗೆ ಬಂದು 920ನಲ್ಲಿ ಶಿಲ್ಟು ಬಂದುಬಿಟ್ಟಿದೆ. ಅದು ಏನು ಮಾಡಬೇಕಂದ್ರೆ ಆವಾಗ 2 ಮೂಟೆ ಜಲ್ಲಿ ಹಾಕಿದರೆ ಶಿಲ್ಟು ಮೇಲೆಗಡೆ ಬರಲ್ಲ, ಹಂಗೆ ಇರುತ್ತೆ, ನೀರು ಮಾತ್ರ ಬರುತ್ತೆ. ಹಂಗೆ ವಿತೌಟ್ ಸ್ಲಿಟೆಡ್ ಪೈಪು ನೀವು ಯೂಸ್ ಮಾಡ್ಬೋದು. ಸರಿ, ಈಗ ಅವರು ಹಾಕಿಬಿಟ್ಟಿದ್ದಾರೆ 4.5 ಇಂಚು ಸ್ಲಿಟೆಡ್ ಪೈಪು. ಅದರಲ್ಲಿ ಮೋಟ್ರ್ ಇರ್ಬೋದು 4 ಇಂಚಿಂದ ಹೇಳಿದ್ದಾರೆ. ಸೊ ಅರ್ಧ ಇಂಚಿನ ಗ್ಯಾಪ್ ಐತೆ. ನಾವು ಏನು ಮಾಡಬೇಕು, ಹೋಸ್ಗಳನ್ನ ತಗೊಂಡ್ಬಿಟ್ಟು ಏರ್ ಪ್ರೆಷರ್ ಕೊಟ್ಟರೆ ಏನಾಗುತ್ತೆ, ಸ್ವಲ್ಪ ಡಸ್ಟ್ಗಳು ಆಚೆ ಕಡೆ ಬರ್ಬೋದು, ನೀರೂ ಬರ್ಬೋದು. ನೀರು ಬಂದುಬಿಟ್ರೆ ಅದು ವೆಯ್ಟ್ ಆಗಿಬಿಡುತ್ತೆ ಮೋಟ್ರು, ಅದು ಕೆಳಗಡೆ ಹೋಗೋ ಚಾನ್ಸಸ್ ಐತೆ. ಇದೇ ಫಸ್ಟು ಪ್ರಾಸೆಸ್ಸು. ಸರಿ, ಇದು ಕ್ಲೀನ್ ಮಾಡಿನೂ ಹೋಗಿಲ್ಲ ಅಂತ ಇಟ್ಕೊಳ್ಳಿ. ಅವಾಗ ನೆಕ್ಸ್ಟ್ ಪ್ರೋಸೆಸ್ ಐತೆನಾ, ಆಗುತ್ತೆ. ಏನು, ಟ್ರೈಪ್ಯಾಡು ರಾಡ್ ಕ್ಲೀನಿಂಗ್ ಗಾಡಿ ಒಂದು ಐತೆ. ಫಸ್ಟ್ ಬಂದದ್ದು ಹೋಸ್ ಕ್ಲೀನಿಂಗು, ರಾಡ್ ಕ್ಲೀನಿಂಗ್ ಗಾಡಿ ಆಗಿದೆ. ಸರಿ, ಅಂತ ರಾಡ್ ಕ್ಲೀನಿಂಗ್ ಗಾಡಿನಲ್ಲಿ 5 ಅಡಿ ಆ್ಯಡ್ ಮಾಡ್ಕೊಂಡ್ಬಿಟ್ಟು ಹೆಂಗೆ ನಾವು ಡ್ರಿಲ್ ಮಾಡ್ತಿರೋ ಅದೇ ಥರ ಪ್ರೆಸ್ ಮಾಡ್ಕೊಂಡು ಹೋಗಿದ್ರೆ ಅದು ಹೋಗ್ಬಿಡುತ್ತೆ. ಇದರಲ್ಲಿ ಒಂದು ಮೈನಸ್ ಪಾಯಿಂಟ್ ಐತೆ. ರಾಡ್ ನಮ್ಮ ಹತ್ರ ಇರೋದು ಮ್ಯಾಕ್ಸಿಮಮ್ 700 ಫೀಟೇ, ಅಷ್ಟಿಗೆ ಮಾತ್ರ ಡೌನ್ ಮಾಡೋಕ್ಕಾಗತ್ತೆ. ಪಾರ್ಟಿಗೆ ಲಕ್ ಇರಿದ್ರೆ ಅದು 1000 ಫೀಟ್ ಇದ್ರೆ 1000 ಫೀಟ್ ಹೋಗ್ಬಿಟ್ಟು ಸೇರಿಕೊಳ್ಳುತ್ತೆ ನಾವು ಪ್ರೆಸ್ ಮಾಡಿ ಮೇಲೆ. ಬಟ್ ಭೂಮಿ ಒಳಗಡೆ ಇರೋದು ಯಾರು ಏನು ಹೇಳೋಂಗಿಲ್ಲ. ಒಂದೊಂದು ಪ್ರಾಸೆಸ್ ಮಾಡಿ ಮೇಲೇ ಕನ್ಫರ್ಮ್ ಹೇಳೋಕ್ಕಾಗತ್ತೆ. ಯಾವಾಗಲೂ ನಾವು ಬಂದು ಕಮಿಟ್ಮೆಂಟ್ ಮಾಡಲ್ಲ ಸಕ್ಸಸ್ ಮಾಡಿ ಕೊಟ್ಬಿಡ್ತೀವಿ ಅಂತ. ಬಟ್ ನಾವು ಸಕ್ಸಸ್ ಮಾಡ್ತೀವಿ, ಫಸ್ಟು ಧೈರ್ಯ ಹೇಳಲ್ಲ. ನಿಮಗೆ ಡೌಟು ಅಂತ ಹೇಳಿಬಿಟ್ಟು ಕ್ಲಿಯರೆನ್ಸ್ ಮಾಡಿ ಕೊಡ್ಬೋದು. ನಾನು ಪಕ್ಕಾ ಗ್ಯಾರಂಟಿ ಕೊಡ್ತೀವಿ ಅಂತ ಗ್ಯಾರಂಟಿ ಕೊಟ್ಬಿಟ್ಟು ಕೆಲಸ ಆಗಿಲ್ಲ ಅಂತ ಪ್ರಾಬ್ಲಮ್ಮು. ನಾವು ಎಷ್ಟೋ ಕೆಲಸಗಳು ಮಾಡಿದ್ದೀವಿ, ಅದು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀವಿ. ಒಂದು ಜಾಗಕ್ಕೆ ಹೋಗಿದ್ದೀವಿ ಇದೇ ಥರ ಸ್ಟಕ್ ಆಗಿದೆ ಅಂತ, ಒಂದು ಬೋರ್ವೆಲ್ ಹೇಳಿ ಕ್ಲೀನ್ ಮಾಡಿದ್ದೀವಿ. ಈಗ ಬರ್ತಾ ಇಲ್ಲ.